ಗೈಸ್ ವೆಲ್ಕಮ್ ಟು ಅವರ್ ಎಮ್ ಚಾನಲ್. ನಾನಿವತ್ತು ನಿಮಗೆ ಚಿಕನ್ ಮಾಡೋದು ತೋರಿಸ್ತಾ ಇದ್ದೀನಿ. ಚಿಕನ್ ಸಾಂಬಾರ್ಗೆ ಫಸ್ಟ್ ಬೇಕಾಗಿರೋದು ಚಿಕನ್ 3 kg ತೊಗೊಂಡಿದೆ. 4 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಇದು ರುಬ್ಬಕ್ಕೋಸ್ಕರ. ಒಂದು ತೆಂಗಿನಕಾಯಿ, ಒಂದು ಇಡೀ ಉರ್ಗಡ್ಲೆ, ಒಂದು 2 ಇಂಚಷ್ಟು ಶುಂಠಿ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, 15ರಿಂದ 20 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಂದು ಇಡೀ ಧನಿಯಾ, ಒಂದು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಯಾಕಂದರೆ ಕಲರ್ಗೋಸ್ಕರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೀರು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಈರುಳ್ಳಿ ಮತ್ತು 1 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ರುಬ್ಕೋಣ. ಫಸ್ಟಿಗೆ ನಾವು ತೋರಿಸಿರೋದೆಲ್ಲ ಐಟಮ್ನ ಹುರ್ಕೋಣ. ಧನಿಯಾ, ಮೆಣಸಿನ್ಕಾಯಿ, ಇದೆಲ್ಲ ಐಟಮ್ನ ಹಾಕ್ಕೊಂಡು ಹುರ್ಕೋಣ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉರ್ಗಡ್ಲೆ, ಚಕ್ಕೆ ಲವಂಗ, ಫುಲ್ ಎಲ್ಲನೂ ನಾನು ತೋರಿಸಿದ ಎಲ್ಲ ಮಸಾಲೆನೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಣ. ಆಮೇಲೆ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪಾತ್ರೆಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಸ್ವಲ್ಪ ಹಾಕೋಣ. ಯಾಕೆ ತೊಳೆದಿರೋ ಚಿಕನ್ ಸ್ವಲ್ಪ ಚಿಕನ್ ಬೆಂದಾದ್ಮೇಲೆ ಕಲ್ಲುಪ್ಪು ಹಾಕೋಣ. ಈಗ ರುಬ್ಬಿರೋ ಅರಿಶಿನ ಮತ್ತು ಈರುಳ್ಳಿನ ಹಾಕ್ತಿದ್ದೀನಿ. ಸ್ವಲ್ಪ ಈಗ ಈರುಳ್ಳಿ ಮತ್ತು ಅರಿಶಿನದಲ್ಲೇ ಫ್ರೈ ಆಗಬೇಕು. ಈಗ ಫ್ರೈ ಮಾಡಿರೋ ರುಬ್ಬಿರೋ ಮಸಾಲೆನ ಹಾಕೋಣ. ಸ್ವಲ್ಪ ಚಿಕನ್ ಬೆಂದಾದ್ಮೇಲೆ ಹಾಕೊಳ್ಳಿ ಎಲ್ಲ ಮಸಾಲೆನ. ಈಗ ಫುಲ್ಲು ಚಿಕನ್ ಬೆಂದಿದೆ. ಸೊ ಬೆಂದಾದ್ಮೇಲೆ ಇವಾಗ ಬಿಸಿನೀರು ಹಾಕೋಣ. ಬೇಕಾದ್ರೆ ನೀವು ತಣ್ಣೀರು ಹಾಕ್ಬೋದು, ಬಟ್ ನಾವು ಬೇರೆ ಟೇಸ್ಟೇ ಬರುತ್ತೆ, ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಅದರಿಂದ ಬಿಸಿನೀರು ಹಾಕೋಣ. ಹಾಕೋದ್ರಿಂದ ಸ್ವಲ್ಪ ರುಚಿ ಬೇರೆ ಥರನೇ ಬರುತ್ತೆ. ನೀರು ನಿಮಗೆ ಎಷ್ಟು ಸಾಂಬಾರು ಬೇಕೋ ಆ ರೇಂಜಿಗೆ ಹಾಕ್ಕೊಳ್ಳಿ, ಬಟ್ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ನೋಡಿ, ಇದು ನೀಟಾಗಿ ಕುದ್ದಿದೆ. ಸೊ ನಿಮಗೆ ಗೊತ್ತಾಗುತ್ತೆ, ಅದು ಎಣ್ಣೆ ಎಲ್ಲ ನೀಟಾಗಿ ತೇಲ್ತಿದೆ ಅಂತಂದರೆ ಅದು ಸಾಂಬಾರು ಆಗಿದೆ ಅಂತಲೇ ಅರ್ಥ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ಮತ್ತು ರೊಟ್ಟಿ ಯಾವುದಕ್ಕೆ ಬೇಕಾದರೂ ನೀವು ತಿನ್ಬೋದು. ಎಲ್ಲದ್ರ ಜೊತೆನೂ ಇದು ಸೆಟ್ ಆಗುತ್ತೆ. ಬಟ್ ಮೇಯ್ನಾಗಿ ಅನ್ನಕ್ಕಂತೂ ತುಂಬ ಹೆವಿ ಟೇಸ್ಟ್ ಕೊಡುತ್ತೆ. ರಾಗಿ ಮುದ್ದೆ, ರೊಟ್ಟಿ ಮತ್ತು ವೈಟ್ ರೈಸು ಕೂಡ ಚೆನ್ನಾಗಿರುತ್ತೆ. ಚಿಕನ್ ಸಾರು ರೆಡಿ ಇದೆ. ಇದನ್ನು ನಾನು ವೈಟ್ ರೈಸ್ ಜೊತೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬಂದಿದೆ ಟೇಸ್ಟ್ ಅಂತ. ನೋಡಿ, ತೆಳ್ಳಗೆ ಸಾಂಬಾರು ಸಕ್ಕದಾಗಿದೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿದೆ ಸಾಂಬಾರು. ಮಾತ್ರ ತೆಳ್ಳು ಊರುಗಳ ಕಡೆ ಎಲ್ಲ ಮಾಡ್ತಾರಲ್ಲ, ಹಳ್ಳಿ ಕಡೆ ಆ ಥರ ಚೆನ್ನಾಗಿ ಬಂದಿದೆ. ಬಟ್ ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತಂದರೆ, ನೋಡಿ ಒಂದೇ ಸಲ ಹಿಂಗೆ ಅಂದ್ರೇ ಬ್ರೇಕ್ ಆಗ್ತಿದೆ. ಸೊ ಸಕ್ಕತ್ತಾಗಿ ಬೆಂದಿದೆ. ಇದು ನೀವು ನಿಜ ಟ್ರೈ ಮಾಡಲೇಬೇಕು ಒಂದ್ಸಲಿ. ಸೊ ಒಂದ್ಸಲಿ ಟ್ರೈ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.